ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗ ಎದ್ದು ನಮ್ಮ ಹೋಟ್ಲಲ್ಲಿ ಬಫೆ ಬ್ರೇಕ್ಫಾಸ್ಟ್ ಇತ್ತು. ಸೊ ಅದನ್ನು ಮುಗಿಸಿ ಇವಾಗ ತೇನ್ಹು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ರಾಜಚೂರಿಗೆ ಬಂದಿದ್ದೀವಿ. ಇಲ್ಲಿಂದ ಮೋನೋರೈಲ್ ತೊಗೊಂಡು KL ಸೆಂಟರ್ ಹತ್ರ ಇಳ್ಕೊಂಡು ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಒಂದು 40 ಮಿನಿಟ್ಸ್ ಆಗುತ್ತೆ ಹೋಗೋಷ್ಟೊತ್ತಿಗೆ. ಇಲ್ಲಿ ಇಳ್ಕೊಂಬಂದ್ಮೇಲೆ ರೋಡ್ ಕ್ರಾಸ್ ಮಾಡಬೇಕು. ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆ ಈ ಥರ ಒತ್ತಿದ್ರೆ ನಮಗೆ ರೋಡ್ ಕ್ರಾಸ್ ಮಾಡೋ ಸಿಂಬಲ್ ತೋರಿಸಿದ್ದಲ್ಲಿ ಗ್ರೀನ್ ಸಿಂಬಲ್ ಬರೋವರೆಗೂ ಒಳ್ಳೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲಿ ಬಂತು. ಡೂಪ್ಲಿಕೇಟಲ್ಲಿ ನೋಟ್ಸ್ ಎಲ್ಲ ಕೊಟ್ಟು ಯಾರೂ ಯಾಮಾರ್ಸೋಕ್ಕಾಗಲ್ವಂತೆ. ತುಂಬ ಸ್ಟ್ರಿಕ್ಟ್ ಇದೆ ಕರೆನ್ಸೀಸ್ ಎಲ್ಲ ಇಲ್ಲಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸೀವೇಜ್ ಆ್ಯಡ್ ಮಾಡ್ತಿದ್ದಾರೆ, ಕೊಳಚೆ ನೀರು. ಅದನ್ನ ಟ್ರೀಟ್ ಮಾಡಿ ಆಮೇಲೆ ಇದಕ್ಕೆ ಬಿಡ್ತಾ ಇರೋದು. ಯಾವುದೂ ವಿತೌಟ್ ಟ್ರೀಟ್ ಮಾಡ್ದೇ ಹಾಗೆ ಬಿಡಲ್ಲ. ಅದೊಂದು ಇಲ್ಲಿ ತುಂಬ ಒಳ್ಳೆ ವಿಷಯ. ಒಂಚೂರು ಕೂಡ ಸ್ಮೆಲ್ ಬರಲ್ಲ ಇಲ್ಲಿ. ಆ ನೀರು ಏನಿದೆ ಕೊಳಚೆ ನೀರು ಆ್ಯಡ್ ಮಾಡಿರೋದು ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ನೀರು ಬಿಡ್ತಾ ಇದ್ದಾರೆ. ಇಲ್ಲಿ ಒಂದು ಚೂರು ಕೂಡ ನಿಮಗೆ ಸ್ಮೆಲ್ ಆಗಲಿ ವಾಸನೆ ಏನು ಬರಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟ್ರಾಫಿಕ್ ರೂಲ್ಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಜನ. ಏಷ್ಯನ್ ಕಂಟ್ರೀಸಲ್ಲಿ ಇದು ಸಿಂಗಾಪುರ್, ಎಸ್ಪೆಷಲಿ ಸಿಂಗಾಪುರ್ ಅಂತೂ ತುಂಬ ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡ್ತಾರೆ ಜನ. ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಈಗ ಹೋಗಿ ತಿರ್ಗಾ ಇಲ್ಲಿಂದ ರೋಡ್ ದಾಟಿ ಹಿಂಗೆ ಬರ್ಬೇಕು ಮತ್ತೆ. ನೋಡಿ, ಇದು ನಾವು ಬಂದಿರೋದು ಮಲೇಷ್ಯಾದ ಟೂರಿಸಮ್ ಸೀಸನಲ್ಲಿ. ಈ ಸೀಸನಲ್ಲಿ ಸ್ವಲ್ಪ ಮಳೆ ಇದೆ. ನೆನ್ನೆನೂ ಕೂಡ ಮಳೆ ಆಯಿತು. ಇಲ್ಲಿ ಏನಾಗ್ತಾಯಿದೆ ಅಂದರೆ ನೋಡಿ, ನಾವು ಅದೇ ಅಬ್ಸರ್ವ್ ಮಾಡ್ತಾಯಿದ್ದೆ. ಇಷ್ಟು ಮಳೆ ಬರ್ತಿದೆ, ವೆದರ್ ಚೇಂಜಸ್ ಆಗ್ತಾ ಇರುತ್ತೆ. ಎಲ್ಲೂ ಕೂಡ ಒಂದು ರೋಡು ಹಾಳಾಗಿರೋದು ನಾನು ನೋಡಿಲ್ಲ. ರೋಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಲ್ಲಿ ರೋಡ್ ತೊಗೊಳ್ಳಿ ಅಥವಾ ಯಾವುದಾದ್ರು ಒಂದು ಮೇನ್ ರೋಡ್ ತೊಗೊಳ್ಳಿ, ಹೈವೇ ತೊಗೊಳ್ಳಿ, ರೋಡ್ಸ್ ಎಲ್ಲೂ ನಿಮಗೆ ಪಾಟೋಲ್ ಆಗಲಿ ಅಥವಾ ರೋಡ್ ಹಾಳಾಗಿರೋದಾಗಲಿ ಎಲ್ಲೂ ಒಂದು ಕಡೆ ನಾನು ಕನ್ಸ್ಟ್ರಕ್ಷನ್ ನಡೀತಾ ಇರೋದು ಕೂಡ ಎಲ್ಲೂ ಕಾಣಿಸ್ಲಿಲ್ಲ. ನಾವು ಫುಟ್ ಓವರ್ ಬ್ರಿಡ್ಜ್ನ ಹತ್ತಿ ಇಳಿದು ರೋಡ್ ಕ್ರಾಸ್ ಮಾಡಿ ಮುಂದೆ ಬಂದರೆ ನಿಮಗೆ ಎಡಗಭಾಗದಲ್ಲಿ ತೇನ್ಹು ಟೆಂಪಲ್ದು ಸೈನ್ ಬೋರ್ಡ್ ಕಾಣಿಸುತ್ತೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕು, ಅದೇ ರೂಟು. ಈ ದೇವಸ್ಥಾನ ಇರೋದು ಮಾಜು ಅನ್ನೋ ಚೈನೀಸ್ ದೇವತೆಯ ಹೆಸರಿನಲ್ಲಿ, ಅಂದರೆ ಆ ದೇವ್ರಿಗೆ ಸಮರ್ಪಿತವಾಗಿದೆ ಈ ದೇವಸ್ಥಾನ. ಈ ಮಾಜು ಅನ್ನೋ ಏನು ದೇವತೆ ಇರ್ತಾರೆ, ಅವರು ಸಮುದ್ರದ ದೇವತೆ ಅಂತ ಕರೀತಾರೆ ಇದನ್ನು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಜನ ಬಂದು ಇಲ್ಲಿ ತುಂಬ ಬೇಡ್ಕೊತಾರೆ, ತಮ್ಮ ಶಾಂತಿಗೋಸ್ಕರ ಆಗಲಿ ಅಥವಾ ತಮಗೆ ಏನಾದ್ರು ಜೀವನದಲ್ಲಿ ನೋವು ದುಃಖ ಆ ಥರದ್ದು ಏನಾದ್ರು ಇತ್ತು ಅಂದರೆ ಅದನ್ನೆಲ್ಲನೂ ಓವರ್ಕಮ್ ಮಾಡೋದಕ್ಕೆ ಅಂತ ಕೇಳ್ಕೊತಾರೆ. ಅಂತೂ ಇಂತೂ ಟೆಂಪಲ್ನ ರೀಚ್ ಮಾಡಿದ್ವಿ. ಇಲ್ಲಿವರೆಗೂ ಬಂದಿದ್ದೀವಿ. ಈಗ ನೋಡೋಣ
ಹೊರಗಡೆಯಿಂದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಚೈನೀಸ್ ಲ್ಯಾಂಪ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಯೂಶ್ವಲಿ ಇಲ್ಲಿ ಟೂರಿಸ್ಟ್ಗಳು ಅಷ್ಟಾಗಿ ಬರಲ್ಲ, ಬರ್ತಾರೆ ಅಷ್ಟಾಗಿ ಬರಲ್ಲ. ಈ ಬಟು ಕೇವು ಮತ್ತು ಗೇಟಿಂಗ್ ಹೈಟ್ಸು ಇಲ್ಲೆಲ್ಲ ಹೋಗ್ತಾರಲ್ಲ ಟೂರಿಸ್ಟ್ಸ್, ಅಷ್ಟು ಬರಲ್ಲ, ಬಟ್ ಬರ್ತಾರೆ. ನೋಡೋಣ ಒಳಗಡೆ ಹೋಗಿ. ಹೊರಗಡೆಯಿಂದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಯಾರು ಮಲೇಷ್ಯಾ ಕೋಲಾಲಂಪುರ್ ಬರೋರಿದ್ದರೆ ಇದನ್ನು ಮಿಸ್ ಮಾಡಬೇಡಿ. ಸ್ವಲ್ಪ ಆಫ್ ಬಿಟ್ ಅನ್ನಿಸ್ಬೋದು ನಿಮಗೆ, ಆದರೂ ಇದನ್ನು ಮಿಸ್ ಮಾಡ್ದಂಗೆ ಬಂದು ನೋಡ್ಕೊಂಡು ಹೋಗಿ. ದೇವಸ್ಥಾನ ಸೆಕೆಂಡ್ ಫ್ಲೋರಲ್ಲಿ ಇದೆ ಅಂತ ಹಾಕಿದ್ದಾರೆ. ಇಲ್ಲೊಂದು ರೌಂಡ್ ಹೊಡ್ಕೊಂಡು ಇಲ್ಲೇ ನೋಡಿಕೊಂಡು ಇಲ್ಲಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಬೇರೆ ಇಟ್ಟಿದ್ದಾರೆ. ಆಡೋರು ಆಡ್ಬೋದು. ಯಾವ ಏಣಿ ಆಟ ನಮ್ಮ ಜೀವನನ ರೆಪ್ರೆಸೆಂಟ್ ಮಾಡುತ್ತೆ. ಜೀವನದಲ್ಲಿ ಏಣಿನೂ ಇರುತ್ತೆ, ಹಾವು ಇರುತ್ತೆ, ಹತ್ತಲು ಬೇಕು, ಇಳಿಲು ಬೇಕು. ಇಲ್ಲಿ ಒಂದು ನಂಬಿಕೆ ಇದೆ. ಏನು ಅಂದರೆ ಇಲ್ಲಿ ಇರ್ತಕ್ಕಂಥ ಬಾಕ್ಸ್ ಇದೆ ನೋಡಿ. ಇಲ್ಲಿ ಈ ಬಾಕ್ಸ್ ಮೇಲೆ ಹೀಗೆ ಮೇಲ್ಗಡೆ ಒಂದಿಷ್ಟು ಕಡ್ಡಿಗಳಿರುತ್ತೆ, ಅದ್ರ ಮೇಲೆ ನಂಬರ್ಸ್ ಇರುತ್ತೆ. ಆ ಕಡ್ಡಿಗಳನ್ನ ನೀವೇನಾದ್ರು ಮನಸ್ಸಲ್ಲಿ ಕೋರ್ಕೊಂಡು ನಿಮ್ಮ ಜೀವನದ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂದರೆ ಪ್ರೇ ಮಾಡಿ ಈ ಥರ ಬಾಕ್ಸ್ ಒಳಗಡೆ ಹಾಕಬೇಕಾಗತ್ತೆ. ಇಲ್ಲಿ ಹಾಕ್ತಿದ್ದಾರೆ ಒಬ್ಬರು. ಇದು ಹಾಕಿದ್ಮೇಲೆ ನೋಡಿ ಈ ಥರ ಅವ್ರು ಹಾಕ್ಬಿಟ್ಟು ಒಂದು ನಂಬರ್ನ ಎತ್ತಬೇಕಾಗತ್ತೆ. ಅಲ್ಲಿ ಕಡ್ಡಿನ ಅದ್ರ ಮೇಲೆ ನಂಬರ್ ಇರುತ್ತೆ. ಆ ನಂಬರ್ನ ಒಂದು ಬಾಕ್ಸ್ ಇರುತ್ತೆ ಇಲ್ಲಿ, ಆ ಫುಲ್ ಮಾಡಿದ್ರೆ ಅದರೊಳಗಡೆ ಒಂದು ಚೀಟಿ ಇರುತ್ತೆ. ಅದನ್ನು ತೆಗೆದ್ರೆ ಅದರೊಳಗಡೆ ಏನು ಬರ್ತಿದೆ ನೋಡ್ಬೋದು ಏನಾಗುತ್ತೆ ಅಂತ. ಇದು ಇಲ್ಲಿನ ನಂಬಿಕೆ ಅದು. ಈ ತೇನು ಟೆಂಪಲ್ ಏನಿದೆ ತುಂಬ
ತುಂಬಾ ಪೀಸ್ಫುಲ್ಲಾಗಿ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿದೆ. ನಾವಿಲ್ಲಿ ನೋಡ್ಬೋದು ಎಷ್ಟು ಶಾಂತಿಯಿಂದ ಇದೆ ಅಂದರೆ ವಾತಾವರಣ ಅಷ್ಟು ಶಾಂತಿಯಿಂದ ಇದೆ. ಚೈನೀಸ್ಗಳು ಫಸ್ಟು ಪ್ರಯಾರಿಟಿ ಕೊಡೋದು ಪೀಸ್ಗೆ, ಶಾಂತಿಗೆ. ಆ ಶಾಂತಿನ ಇಲ್ಲಿ ಈ ಥರ ದೇವಸ್ಥಾನಗಳಲ್ಲಿ ನಾವು ಎಷ್ಟು ನೋಡ್ಬೋದು ಅಂದರೆ ಚೈನೀಸ್ ಮಾತ್ರನೇ ಅಲ್ಲ, ಇವನ್ ನಮ್ಮ ದೇವಸ್ಥಾನಗಳಲ್ಲೂ ಕೂಡ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ತಾವರೆ ಹೂವು, ತುಂಬಾ ಚೆನ್ನಾಗಿದೆ ಜಾಗ. ಒಂದು ಪುಟಾಣಿ ಗಾರ್ಡನ್ ಮಾಡಿದ್ದಾರೆ. ಮಲೇಷ್ಯಾಗೆ ಯಾರು ಬರೋರಿದ್ರೆ, ಅದು ಕೋಲಾಲಂಪುರ್ಗೆ ವಿಸಿಟ್ ಮಾಡೋರಿದ್ರೆ ಮಿಸ್ ಮಾಡ್ದೇ ಟೆನ್ಹು ಟೆಂಪಲ್ನ ಬಂದು ನೋಡಿ. ಇಲ್ಲಿ ನೀವು ಪ್ರೇಯರ್ ಮಾಡಿದ್ರೆ ನೀವೇನೇನು ಕೇಳ್ಕೊತೀರೋ ಅದಾಗುತ್ತೆ ಅನ್ನೋ ನಂಬಿಕೆ ಇದೆ. ಪ್ರೇಯರ್ ಮಾಡಿ ನಿಮ್ಮ ಅನುಭವನ ದೇವರಿಗೆ ಸಮರ್ಪಿಸಿ. ಹಿಂದೂ ಟೆಂಪಲಿಂದ ಇವಾಗ ಸ್ಟೇಷನ್ಗೆ ಕ್ಯಾಬ್ ತೊಗೊಂಡಿದ್ದೀವಿ. ಸೊ ಗ್ರ್ಯಾಬ್ ಆ್ಯಪನ್ನು ಯೂಸ್ ಮಾಡಿ ಕ್ಯಾಬ್ ತೊಗೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಈಗ 2:45ಗೆ ಒಂದು ಟ್ರೈನ್ ಇದೆ, ಅದು ತೊಗೊಂಡು ಮುಂದಕ್ಕೆ ಹೋಗಬೇಕು. ಟೆಂಪಲ್ ಮಾತ್ರ ಸಕ್ಕತ್ತಾಗಿದೆ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಬಂದರೆ ಮಲೇಷ್ಯಾಗೆ ತುಂಬ ಚೆನ್ನಾಗಿದೆ. ಸ್ಟೇಷನ್ಗೆ ಬಂದಿದ್ದೀವಿ. ಗ್ರ್ಯಾಬ್ ಆ್ಯಪಲ್ಲಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಸ್ಟೇಷನ್ಗೆ ಬಂದ್ವಿ ಇಲ್ಲಿ. ಸೊ ಈ ಸ್ಟೇಷನಿಂದ ಟಿಕೆಟ್ ತೊಗೊಂಡಿದ್ದೀವಿ. ನಾನು ನಿಯೋ ಕಾರ್ಡ್ ಯೂಸ್ ಮಾಡಿದ್ದೀನಿ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ ಅಂತ ಹೇಳಿದ್ರು ಟ್ರೈನು. ಇಲ್ಲಿಂದ ಬಟುಕೇವ್ಸ್ಗೆ. ಆ್ಯಕ್ಚುಲಿ ಈ ಟ್ರೈನ್ ಏನಿದೆ, ಈ ರೂಟ್ ಏನಿದೆ, ಇದು ಬಟುಕೇವ್ಗೆ ಅಂತಲೇ ಸ್ಪೆಷಲಾಗಿ ಇರುವಂಥ ಟ್ರೈನ್ ರೂಟು. ನೋಡ್ಬೋದು, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇದೇ ಬೆಂಚ್ಗಳು, ಕೂತ್ಕೊಳ್ಳೋಂಥ ಬೆಂಚು. ಬಟುಕೇವ್ಸ್ ಸ್ಟೇಷನ್ಗೆ ಬಂದ್ವಿ. ಸೊ ಸ್ಟೇಷನ್ ಇವಾಗ ಇಳಿದು ಸ್ಟೇಷನಿಂದ ನಡ್ಕೊಂಡು ಹೋಗಬೇಕು ಬಟುಕೇವ್ಗೆ. ಒಂದು ಸಜೆಷನ್ ಕೊಡ್ಬೋದು ನಾನು, ಏನಂದರೆ ಇಲ್ಲಿ ಪೆಟ್ರೋಲಿಂದ ನೀರು ಸ್ವಲ್ಪ ಜಾಸ್ತಿ ಇದೆ ರೇಟು. ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಇಲ್ಲಿ ಬಂದಮೇಲೆ ಒಂದು 1.5 ಲೀಟರ್ದು 2 ಲೀಟರ್ಸು ಇಲ್ಲ 1.5 ಲೀಟರ್ದು ಒಂದು ಕ್ಯಾನ್ ತಗೊಳ್ಳಿ. ಅದು ಖಾಲಿ ಆದಮೇಲೆ ನಿಮ್ಮ ಹೋಟ್ಲಲ್ಲೇ ಫಿಲ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ, ಅದನ್ನು ಫಿಲ್ ಮಾಡ್ಕೊಳ್ಳಿ. ಇದೆ ಬಟುಕೇವ್ಸು. ಇದು ಟ್ಯಾಕ್ಸಿ ಸ್ಟ್ಯಾಂಡು. ಈ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ನಿಮ್ಗೆ ರೈಟ್ ಸೈಡಲ್ಲೇ ಸಿಗೋದು ಈ ರಾಮಾಯಣ ಕೇವು. ಆಮೇಲೆ ಇನ್ನೊಂದೇನೆಂದರೆ, ಬಟು ಕೇವ್ಸಲ್ಲಿ ತುಂಬ ಕೋತಿಗಳ ಕಾಟ. ಕೋತಿಗಳು ಏನು ಮಾಡ್ತವೆ ಅಂದರೆ, ಎಲ್ಲ ತಿಂಡಿ ಕೊಟ್ಟು ಅಭ್ಯಾಸ ಹಾಕ್ಬಿಟ್ಟು ಬ್ಯಾಗ್ಗೆ ಕಣ್ಣಾಕ್ತವೆ. ಬ್ಯಾಗ್ ಕಣ್ಣಾಕಿ ಅದನ್ನು ಕಿತ್ಕೊಳ್ತವೆ. ನಮಗೆ ಸಮಯ ಕಮ್ಮಿ ಇದ್ದಿದ್ದರಿಂದ ನಾವು ರಾಮಾಯಣ ಕೇವ್ಗೆ ಹೋಗೋಕ್ಕಾಗಲಿಲ್ಲ. ಒಬ್ಬರಿಗೆ 15 ರಿಂಗೇಟ್ಗಳು ಇಲ್ಲಿ ಟಿಕೆಟ್ ತೊಗೋತಾರೆ. ಅದರಿಂದ ನಾವು ಇದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗ್ತೀವಿ.
ಮೈಸೂರು ಪಾಕು, ಜಿಲೇಬಿ, ಜಂಗೀರು, ಬತಾಸು ಎಲ್ಲ ಮಾರ್ತಾವ್ರೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ ಬಟು ಕೇವ್ಸಿಗೆ ಬಂದರೆ ಆದಷ್ಟು ಸ್ವಲ್ಪ ಬೆಳಗಿನ ಟೈಮಿಗೆ ಬರೋಕ್ಕೆ ಟ್ರೈ ಮಾಡಿ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಮಧ್ಯಾಹ್ನ ಟೈಮ್ಗೆ. ತುಂಬ ಬಿಸಿಲಿದೆ, ಸೊ ನೀವು ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಿ ವೆದರ್ ಎಲ್ಲ ಸಪೋರ್ಟ್ ಮಾಡುತ್ತೆ ನಿಮಗೆ. ಹಾಗೆ ಪ್ಲ್ಯಾನ್ ಮಾಡಿದ್ರೆ ಸೊ ದಿಸ್ ಈಸ್ ಬಟು ಕೇವ್. ಮುರುಘ ದೇವರು. ನೋಡಿ ಶಾರ್ಟ್ಸು ಮತ್ತು ಮಿನಿ ಸ್ಕರ್ಟು ಇವೇನು ಹಾಕೊಂಬರಂಗಿಲ್ಲ. ಇಲ್ಲ ಅಂದರೆ ಅದನ್ನು ಅದ್ರ ಮೇಲೆ ಒಂದು ಟವಲ್ ಏನಾದ್ರು ತೊಗೋಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಮೇಡಮ್ ಅವರು ಮಧ್ಯದಲ್ಲಿ ಹೋಗ್ಬೇಕಂತೆ. ಓಕೆ, ಸ್ಟಾರ್ಟ್ ಮಾಡೋಣ. ಹತ್ತಕ್ಕೆ ತುಂಬ ಸ್ಟೀಪ್ ಇದೆ, ಸ್ಟೆಪ್ಸ್ ಎಲ್ಲ ತುಂಬ ಸ್ಟೀಪಾಗಿದೆ. ತುಂಬ ಕೋತಿಗಳಿದ್ದಾವೆ, ಕಿತ್ಕೊಳ್ಳೋಕೆ ನೋಡ್ತವೆ ಬ್ಯಾಗ್ಗಳನ್ನ. ಯಾಕಂದರೆ ಜನ ತಿಂಡಿಗಳು ಕೊಟ್ಟು ಅಭ್ಯಾಸ ಮಾಡಿ ಈಗ ಟಾರ್ಗೆಟ್ ಬಂದು ಬ್ಯಾಗಲ್ಲೇ ಐಟಮ್ಸ್ಗಳು ಇಟ್ಟಿರ್ತಾರೆ ಅಂತ ಗೊತ್ತು. ಅದರಿಂದ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅರ್ಧ ಬಂದಿದ್ದೀವಿ, ಇನ್ನೂ ಅರ್ಧ ಇದೆ. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಕೌಲಾಲಂಪುರ್ದು. ಮತ್ತೆ ಸ್ಟಾರ್ಟ್. ಜೈ ಬಜರಂಗ್ ಬಲಿ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ. ಶಾರ್ಟ್ಸು ಮಿನಿ ಸ್ಕರ್ಟ್ ಹಾಕೊಂಬಂದ್ರೆ ಇಲ್ಲಿ ಲುಂಗಿ ಉಡ್ಸ್ ಕಳಿಸ್ತಾರೆ. ಅಲೋ ಮಾಡ್ತಾ ಇಲ್ಲ. ಸೊ ಇದು ಗೊತ್ತಿತ್ತು, ಅದಕ್ಕೆ ನಾವು ಇವತ್ತು ಪ್ಯಾಂಟ್ರು ಮತ್ತು ಟ್ರೌಸರ್ಸ್ ಹಾಕೊಂಬಂದಿದ್ವಿ. ಇಡುಂಬನ್ ಟೆಂಪಲ್ ಅಂತಿದೆ. ಇದು ಇಡುಂಬನ್ ಟೆಂಪಲ್ಲು. ನನಗನ್ಸೋ ಪ್ರಕಾರ ಹಿಡಿಂಬ ಇದಾರಲ್ಲ ಅವನ ಟೆಂಪಲ್ ಇರ್ಬೋದೇನೋ ಅಂತ ಅನ್ಕೊತೀನಿ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೊಂದು ಶಾಪ್ ಇದೆ ಚಿಕ್ಕದಾಗಿ, ಇಲ್ಲೂ ಒಂದು ಶಾಪ್ ಇದೆ. ಬ್ಯೂಟಿಫುಲ್ ಆಗಿದೆ ಕೇವ್ಸ್. ಅಲ್ಲೊಂದು ಇನ್ನೊಂದು ಕೇವ್ ಇದೆ, ಅದರೊಳಗಡೆ ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಈಗ ಬಿಡ್ತಾ ಇಲ್ಲ. ಡಾರ್ಕ್ ಕೇವ್ ಅಂತಾರೆ ಅದನ್ನು, ಡಾರ್ಕ್ ಕೇವ್. ಬಟು ಕೇವ್ಸ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಮುರುಗನ್ ದೇವಸ್ಥಾನದಲ್ಲಿ ಏನೋ ಪೂಜೆ ನಡೀತಾ ಇದೆ, ನೋಡೋಣ.
ಚೆನ್ನಾಗಿದೆ ಅಂದರೆ ಒಳಗಡೆ ತುಂಬಾ ಚೆನ್ನಾಗಿದೆ. ಕೇವ್ಸ್ ಒಳಗೆ ಬಟು ಕೇವ್ ತುಂಬಾ ಸಖತ್ತಾಗಿದೆ. ನಾವು ಇಲ್ಲಿಂದನೇ ಬಂದಿದ್ದು, ಇಲ್ಲಿಂದ ಒಳಗಡೆ ಬಂದು ಮೆಟ್ಲು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮೇಲೆ ಎತ್ಕೊಂಡು ಹೋದ್ರೆ ಇಲ್ಲೊಂದು ಟೆಂಪಲ್ ಇದೆ. ಶ್ರೀವಲ್ಲಿ ಮುರುಗನ್ ದೇವಸ್ಥಾನ ಅಂತ ಇದೆ ದೇವಸ್ಥಾನ. ಇವಾಗ ಪೂಜೆ ನಡೀತಾ ಇದೆ ಅಂತ ಪರದೆ ಬಿಟ್ಟಿದ್ದಾರೆ ನೋಡಿ. ಈ ಕೇವು ಮಧ್ಯದಲ್ಲಿ ಓಪನ್ ಆಗಿದೆ. ಇಷ್ಟು ಚೆನ್ನಾಗಿದೆ ನೋಡಿ. ಮಳೆ ಬಂದರೆ ಇಲ್ಲಿ ಇಷ್ಟು ಮಾತ್ರ ನೀರು ಬೀಳುತ್ತೆ. ಚೆನ್ನಾಗಿರುತ್ತಲ್ಲ, ಫಾಲ್ಸಲ್ಲಿ ನೀರು ಬಂದಂಗೆ. ಬಟು ಕೇವ್ಸ್ನ ಯಾರು ಮಿಸ್ ಮಾಡಬೇಡಿ. ನ್ಯಾಚುರಲಿ ಫಾರ್ಮ್ ಆಗಿರೋ ಕೇವ್ಸ್ ಇದು. ಈ ಗುಹೆಗಳು ಕಲ್ಲು ನೋಡಿದ್ರೆ ಲೈಮ್ ಸ್ಟೋನ್ ಥರ ಕಾಣಿಸ್ತಾ ಇದೆ. ಐ ಆಮ್ ನಾಟ್ ಶೋರ್, ನಂಗೆ ಗೊತ್ತಿಲ್ಲ. ಸುಣ್ಣದ ಕಲ್ಲು ಥರ ಕಾಣಿಸ್ತಾ ಇದೆ. ಕಲರ್ ಹಾಗೇ ಇದೆ, ನೋಡ್ಬೋದು ಇಲ್ಲಿ. ಸೊ ಇವರು ಟೆಕ್ಸಸ್ಸಿಂದ ಬಂದಿದ್ದಾರೆ ಇಲ್ಲಿಗೆ. ನಾವು ಇಂಡಿಯನ್ಸ್ ಅಂತ ಗೊತ್ತಾಗಿ ಖುಷಿ ಆಯಿತು, ಮಾತಾಡ್ಸಿದ್ವಿ. Say your name. I'm Abigail. Abigail. ಇವ್ರ ಹೆಸರು Abigail ಅಂತ. ಅವರಿಗೆ ನನ್ನ ಔಟ್ಫಿಟ್ ನೋಡಿ ಇವರು ಔಟ್ಫಿಟ್ ಇಷ್ಟ ಆಯ್ತಂತೆ. Oh. Are you planning to visit India? I want to, In the yes. future? I want to, yes. Okay, you can visit Bangalore also. Bangladesh? Bangalore. Bangalore. It's a Okay. city in India. Okay. The capital city of state Karnataka. Okay, I'd like to go. I want to ride an elephant. Is that Yeah, possible? There is you a can. place called Hampi. You can go there. It's a World Heritage Center, Okay. Hampi. You can visit there. Okay. So it's so beautiful. It's a beautiful city. It's fully made up of stone. You can find stone chariot, Okay. stone palace, That's cool. and stone elephant. those things. Wow. That's awesome. And I want to try the food. Food, Yeah, it is too good, but Food is little too good? spicy. Okay, I like spicy food. Oh, That's okay. good. Okay, good. Kannada is our language. Oh, Kannada. Canada? Kannada. Canada. Nice meeting you. Nice to meet you too. Oh. ಮಳೆ ಬರ್ತಾ ಇದೆ ಇಲ್ಲಿ ಲೈಟಾಗಿ. ಟ್ರೈನ್ ಸ್ಟೇಷನ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೇಡಮ್ ಅವರು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ರು. ಒಂದು ದೋಸೆ ತಿನ್ನಿಸಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ದೋಸೆ ವಾಟರ್ ಬಾಟ್ಲು ತೊಗೊಂಡಿದ್ವಿ. 9 ರಿಂಗೇಟ್ ಆಯಿತು. ಒಂದು ಮಸಾಲೆ ದೋಸೆ, ಒಂದು ನಾರ್ಮಲ್ ದೋಸೆ. ತುಂಬ ಕಮ್ಮಿ ಅನ್ನಿಸ್ತು ಕಂಪೇರಿಟಿವ್ಲಿ. ಕಂಪ್ಯಾರಿಟಿವ್ಲಿ ಕಮ್ಮಿ ಅನ್ನಿಸ್ತು. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಜಾಸ್ತಿ. ಬಟ್ ಟೇಸ್ಟ್ ವೈಸು ಹೊಟ್ಟೆ ತುಂಬಿಸ್ಕೋಬೇಕು, ತಿನ್ಬೇಕಷ್ಟೇ. ಅಂದರೆ ನಾವು ನಮ್ಗೆ ಇಂಡಿಯನ್ಸ್ಗೆ ಆ ಟೇಸ್ಟು, ನಾವು ಒರಿಜಿನಲ್ ದೋಸೆ ತಿಂದಿರೋದ್ರಿಂದ ಈ ಡೂಪ್ಲಿಕೇಟ್ ದೋಸೆ ಇಷ್ಟ ಆಗಲ್ಲ. ಸ್ಟೇಷನ್ಗೆ ಬಂದಿದ್ದೀವಿ, ಟ್ರೈನ್ ಬಂದು ನಿಂತಿದೆ. ನಮಗೋಸ್ಕರನೇ ಕಾಯ್ತಿದೆ. ನಮಗೋಸ್ಕರನೇ ಕಾಯ್ತಾ ಇದೆ. ಈಗ ಇಲ್ಲಿ ಒಂದು ಟಿಕೆಟ್ ತೊಗೊಂಡು ಹೋಗಬೇಕು. ಟ್ರೈನ್ ಟಿಕೆಟ್ ತೊಗೊಂಡು ಬಂದಿದ್ದೀವಿ. ಇನ್ನೊಂದು 10 ಮಿನಿಟ್ಸಲ್ಲಿ ಟ್ರೈನ್ ಹೊರಡುತ್ತೆ. ರೆಡಿಯಾಗಿದೆ ಹೊರಡೋಕ್ಕೆ. ಬಟು ಕೇವ್ಸಿಂದ KL ಸೆಂಟ್ರಲ್ಗೆ ಒಬ್ಬರಿಗೆ 2.6 ರಿಂಗೇಟ್ಸ್. ನೋಡಿ ಸೀಟ್ಸ್ ಎಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ಗೆ ಮಾಡಿಸ್ದಂಗಿದೆ ಕೋಲಾಲಂಪುರ್. ನೀವು ಆರಾಮಾಗಿ ಟ್ರಾವೆಲ್ಗೆ ಏನೂ ತೊಂದರೆ ಇಲ್ದಂಗೆ ಮೋನೋ ಮಾಡ್ಬೋದು. ರೈಲ್ ಚೆನ್ನಾಗಿದೆ, ಮತ್ತು ಇದು ಟ್ರೈನ್ಗಳು ಚೆನ್ನಾಗಿದೆ, ಬಸ್ಗಳು ಚೆನ್ನಾಗಿದೆ. ಟ್ರಾನ್ಸ್ಪೋರ್ಟೇಷನ್ ಏನೂ ಕೊರತೆ ಇಲ್ಲ. ಯಾರೇ ಫಾರಿನರ್ಸ್ ಬಂದ್ರೂ ಎಲ್ಲರಿಗೂ ಈಸಿಯಾಗಿ ಅರ್ಥನೂ ಆಗುತ್ತೆ ಮತ್ತು ಆರಾಮಾಗಿ ಟ್ರಾನ್ಸ್ಪೋರ್ಟು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟು ಕೇವ್ಸಿಂದ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಸ್ನ್ಯಾಕ್ ತಿಂದು ಅಲ್ಲಿಂದ ಕ್ಯಾಬ್ ತೊಗೊಂಡು ಇವಾಗ KLCCಗೆ ಬಂದಿದ್ದೀವಿ. ಕೋಲಾಲಂಪುರ್ ಸಿಟಿ ಸೆಂಟರು. ಇಲ್ಲಿ ನೀವು ನೋಡ್ಬೋದು ಪೆಟ್ರೋನಾಕ್ಸ್ ಟವರ್ಸ್ ಇದೆ. ಇಲ್ಲಿ ಪೆಟ್ರೋನಾಕ್ಸ್ ಟವರ್ಸ್ ಇದೆ ನನ್ನ ಹಿಂದೆಗಡೆ. ತುಂಬ ಚೆನ್ನಾಗಿದೆ ನೋಡಿ ಲೈಟಿಂಗ್ ಹೆಂಗೆ ಮಾಡಿದ್ದಾರೆ. ನೈಟ್ 10 ಗಂಟೆವರೆಗೂ ಇರುತ್ತೆ ಇದು ಲೈಟಿಂಗು.
ಅಷ್ಟರೊಳಗಡೆ ನೀವು ಬಂದು ಇಲ್ಲಿ ಫೋಟೋಗ್ರಾಫ್ಸ್ ತೊಗೊಳೋದು ಅಥವಾ ಮಾಲ್ ಇದೆ ಪರ್ಚೇಸ್ ಮಾಡೋದು ಅದೆಲ್ಲ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ವಾಟರ್ ಫೌಂಟೇನ್ದು ಇವೆಂಟ್ ನಡೀತಾ ಇದೆ. AICC ಅರ್ಧ ಗಂಟೆಗೆ ಒಂದು ಸರಿ ನಿಮಗೆ ಇಲ್ಲಿ ಒಂದೊಂದು ಇದೊಂದು ಫೌಂಟೇನ್ ಇದೆ, ಅದಾದಮೇಲೆ ಇಲ್ಲೊಂದು ಫೌಂಟೇನ್ ಇದೆ, ಆಮೇಲೆ ಅಲ್ಲೊಂದು ಫೌಂಟೇನ್ ಇದೆ. ಈ ಥರದ್ದೆಲ್ಲನೂ ಒಂದು ಅರ್ಧ ಗಂಟೆಗೆ ಒಂದೊಂದು ಸರಿ ಒಂದೊಂದು ಫೌಂಟೇನ್ದು ಮ್ಯೂಸಿಕಲ್ ಫೌಂಟೇನ್ ಪ್ಲೇ ನಡೆಯುತ್ತೆ. ಓಕೆ, ಈಗ ಇದು ಬ್ಯಾಕ್ ಸೈಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ರೋಡಿಂದ ಒಳಗಡೆ ಇರೋದು. ನಾವು ಫ್ರಂಟಿಗೆ ಹೋಗೋಣ ಆಮೇಲೆ. ಇದು ಮುಗಿಸ್ಕೊಂಡು ಇವಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿಂದ ಒಳಗಡೆ ಹೋಗಿ ಅಲ್ಲಿಂದ ಹಾಗೆ ಫ್ರಂಟಿಗೆ ಹೋಗ್ತೀನಿ, ನೋಡೋಣ ಅಲ್ಲಿ ಮುಂದೆಯಿಂದ. ಇವಾಗ ನಾವು ಪೆಟ್ರೋನಾಕ್ಸ್ ಟವರ್ದು ಫ್ರಂಟ್ ಏರಿಯಾದಲ್ಲಿದ್ದೀವಿ. ಸೊ ಫೇಮಸ್ ಪೆಟ್ರೋನಾಕ್ಸ್ ಟವರ್ದು ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ಇಲ್ಲಿ ಫೋಟೋಸ್ ತೊಗೊಳಕ್ಕೆ ಬರ್ತಾರೆ. ತುಂಬ ಅಂದರೆ ತುಂಬ ಜನ, ನಿಮಗೆ ಜಾಗ ಸಿಗೋದು ಕಷ್ಟ. ತುಂಬ ಟೂರಿಸ್ಟ್ಗಳು ಬರೋದೇ ಇದಕ್ಕೆ. ನೋಡ್ಬೋದು, ಇಲ್ಲಿ ತುಂಬ ಜನ ಫೋಟೋಸ್ಗಳು ತೊಗೊತಾಯಿದ್ರೆ. ಇದು ಮಾಲ್ ಎಂಟ್ರಿ. ಆ್ಯಕ್ಚುಲಿ ಇಲ್ಲಿ ಟಿಕೆಟ್ಸ್ ಪೂರ ಇಶ್ಯೂ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ನೀವು ಡೆಕ್ ಕಾಣಿಸ್ತಾ ಇದೆಯಲ್ಲ ಮಧ್ಯದಲ್ಲಿ, ಆ ಡೆಕ್ಕಿಗೆ ಹೋಗ್ಬೋದು ಟಿಕೆಟ್ಸ್ ತೊಗೊಂಡು, ಅಲ್ಲಿಂದ ನೋಡ್ಬೋದು. ಬಟ್ ಇವಾಗ ಅದು ಕ್ಲೋಸ್ ಆಗಿದೆ. ಲೈಕ್ ಇವಾಗ ಸಾಯಂಕಾಲ ಆಗಿರೋದ್ರಿಂದ, ರಾತ್ರಿ ಆಗಿರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ.